ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ರೈತರ ಭೂಮಿ ವಿವಾದ, ತಹಸೀಲ್ದಾರ್ ಕಚೇರಿ ಎದುರು ದಸಂಸ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ, ಹೋರಾಟಗಾರರಿಂದ ಅಹವಾಲು ಸ್ವೀಕಾರ. ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದ ಜಿಂಕೆ, ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಣೆ. ವಿದ್ಯಾರ್ಥಿಗಳು ಫೋನ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಕಳೆದು ಹೋಗದೆ ಸಾಧನೆ ಮಾಡುವ ಕಡೆಗೆ ಗಮನ ಹರಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ 50 ವರ್ಷಗಳ ಹಿಂದೆ ಸರ್ಕಾರ ಮಂಜೂರು ಮಾಡಿದ ಭೂಮಿಯನ್ನು ಅರಣ್ಯ ಇಲಾಖೆಯದ್ದು ಎಂದು ಹೇಳಿ ದಲಿತ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನಕ್ಕೆ ವಿರೋಧಿಸಿ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಇಂದು ಬೃಹತ್ ಪ್ರತಿಭಟನೆ ನಡೆಸಿದವು. ತಹಶೀಲ್ದಾರ್ ಕಚೇರಿ ಎದುರು ನಡೆದ ಧರಣಿಯಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರ ಮನವಿ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಸರ್ಕಾರ 50 ವರ್ಷಗಳ ಹಿಂದೆ ಮಂಜೂರು ಮಾಡಿದ ಭೂಮಿಯನ್ನು ಈಗ ಅರಣ್ಯ ಇಲಾಖೆಯದ್ದು ಎಂದು ಹೇಳಿ ದಲಿತ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ದಲಿತ ವಿರೋಧಿ ಧೋರಣೆಗಳನ್ನು ಖಂಡಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳು ಇಂದು ತಹಸೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಸಿಂಗಾಟಕದ್ರೇನಹಳ್ಳಿ, ಕಣಿವೆ ನಾರಾಯಣಪುರ, ಸುದ್ದಹಳ್ಳಿ ಪ್ರದೇಶಗಳಲ್ಲಿ 1972-73ರಲ್ಲಿ ಕಂದಾಯ ಇಲಾಖೆಯ ಸರ್ವೆ ನಂಬರ್ 67ರಲ್ಲಿ ದಲಿತ ರೈತರಿಗೆ 2 ರಿಂದ 3 ಎಕರೆ ಭೂಮಿ ಮಂಜೂರಾತಿ ಮಾಡಿ ಖಾತೆ ಪಹಣಿ ನೀಡಿದ್ದಾರೆ. ಬಹುಕಾಲದಿಂದ ಬೆಳೆ ಬೆಳೆದು ಸ್ವಾಧೀನದಲ್ಲಿರುವ ಈ ಭೂಮಿಯನ್ನು 1991-92ರಲ್ಲಿ ಆಡಳಿತಾತ್ಮಕ ಲೋಪದ ಹೆಸರಲ್ಲಿ ಅರಣ್ಯ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿದರು. ದಸಂಸ ಮುಖಂಡ ಕೆಸಿ ರಾಜಕಾಂತ್ ಮಾತನಾಡಿ, ಈ ಕ್ರಮ ದಲಿತ ವಿರೋಧಿ ಧೋರಣೆ. 1991ರಿಂದ ಅರಣ್ಯ ಇಲಾಖೆ ಯಾಕೆ ಈ ಭೂಮಿಯ ಹದ್ದುಬಸ್ತು ಮಾಡಲಿಲ್ಲ? ಈಗ ದಿಢೀರೆಂದು ಒಕ್ಕಲೆಬ್ಬಿಸುವುದು ಅನ್ಯಾಯ. ಬಡ ದಲಿತ ರೈತರ ಮೇಲೆ ಮಾತ್ರ ಅಧಿಕಾರ ಚಲಾಯಿಸುತ್ತಿದ್ದಾರೆ. ವಿಐಟಿ, ಈಶಾ ನಂದಿ ಮೆಡಿಕಲ್ ಕಾಲೇಜು ಸೇರಿದಂತೆ ಬಲಾಢ್ಯರ ಅರಣ್ಯ ಒತ್ತುವರಿಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಇದು 2 ರೀತಿಯ ಕಾನೂನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಮಾತನಾಡಿ, ಅರಣ್ಯ ಭೂಮಿ ಕೇಂದ್ರ ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿರುವುದರಿಂದ ರಾಜ್ಯ ಸರ್ಕಾರ ನೇರವಾಗಿ ಇತ್ಯರ್ಥಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಆದರೂ ಕಾನೂನಿನ ಅಡಿಯಲ್ಲಿ ಬಡವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಜಿಲ್ಲಾಧಿಕಾರಿಗಳ ಮನವೊಲಿಕೆಯ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು. ಆದರೆ ದಲಿತ ರೈತರು ತಮ್ಮ ಜಮೀನಿನಲ್ಲಿ ನಿರಾತಂಕವಾಗಿ ಕೃಷಿ ಮಾಡಲು ಅವಕಾಶ ಕಲ್ಪಿಸುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಗುರುತಿಸಿದ್ದೀವಿ. ಅದರಲ್ಲಿ 90% ಎಲ್ಲ ಕಾಲೋನಿಗಳು ಬಡವರು ಇರ್ತಕ್ಕಂಥ ಮನೆಗಳು ಎಲ್ಲವೂ ಕೂಡ ಖಾಸಗಿ ಜಾಗಗಳಲ್ಲಿ ಜಮೀನುಗಳಲ್ಲಿದ್ದಾವೆ. ಅಷ್ಟೋ ಜನರಿಗೆ ಒಂದೇ ₹1 ಖರ್ಚಿಲ್ಲದಂತೆ ನಿಮಗೆ ಈಗಾಗಲೇ ಸುಮಾರು 1796 ಗ್ರಾಮಗಳನ್ನು, ಉಪಗ್ರಾಮಗಳನ್ನು ಗುರುತಿಸಿದ್ದೀವಿ. ಆಗಲೇ ಸರ್ಕಾರಕ್ಕೆ ಕಳಿಸಿ ಅನುಮೋದನೆಯೂ ಕೂಡ ಪಡ್ಕೊಂಡಿದ್ದೀವಿ. ಈಗ ಸರ್ವೆ ಕೆಲಸ ಪ್ರಾರಂಭ ಆಗಿದೆ. ಅಷ್ಟೋ ಮನೆಗಳನ್ನು ಅಳತೆ ಮಾಡಿ ಕರಾರುವಾಕ್ಕಾಗಿ ನಿಮ್ಮ ನಿವೇಶನ, ನಿಮ್ಮ ಹಿತ್ತಲು ಮತ್ತು ನಿಮ್ಮ ಮನೆಯ ಮುಂದಿನ ಅಂಗಳ ಅದೆಲ್ಲವನ್ನೂ ಸೇರಿಸಿ ನಿಮಗೆ 4000 ಚದರ ಅಡಿ ತನಕ ನಿಮ್ಮ ವಿಸ್ತೀರ್ಣ ಎಷ್ಟಿದೆ ಅಷ್ಟು ವಿಸ್ತೀರ್ಣಕ್ಕೆ ಪೂರಕವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ, ಸರ್ವೆ ಸೆಕ್ಷನ್ಗೆ ಸೂಚನೆ ಕೊಟ್ಟಿದ್ದೀನಿ. ಸಮರೋಪಾದಿನಲ್ಲಿ ಆ ಕೆಲಸವನ್ನು ಕೈಗೆ ತಗೊಳ್ತೀವಿ. ತಮಗೆ ಗೊತ್ತಿತ್ತು, ಇಲ್ಲಿವರೆಗೆ ಸರ್ವೇಯರ್ದು ಸ್ವಲ್ಪ ಸ್ಟ್ರೈಕ್ ಎಲ್ಲ ಇತ್ತು. ಈಗ ಮೊನ್ನೆ ಸರ್ಕಾರದ ನಿರ್ದೇಶನದಂತೆ ಅವರೆಲ್ಲ ತಮ್ಮ ಮುಷ್ಕರವನ್ನು ಕೈಬಿಟ್ಟು ಈಗಾಗಲೇ ಕೆಲಸಕ್ಕೆ ಮರಳಿದ್ದಾರೆ. ಅವರೆಲ್ಲರನ್ನ ಕೂಡ ಬಳಸ್ಕೊಂಡು ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾಗಿ 1 ಲಕ್ಷ ಜನರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥದ್ದು, ರಿಜಿಸ್ಟರ್ ಮಾಡುವಂಥದ್ದು, ಈಸ್ವತ್ತನ್ನು ಕೊಡ್ತಕ್ಕಂಥದ್ದು. ಆ ಕೆಲಸವನ್ನು ಮುಂದಿನ 8 ರಿಂದ 10 ತಿಂಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ 1 ವರ್ಷದಲ್ಲಿ ಅದನ್ನು ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಈಗಾಗಲೇ ಮೊನ್ನೆ ಅದಕ್ಕೆ ಸಾಂಕೇತಿಕವಾಗಿ ಕಂದಾಯ ಸಚಿವರನ್ನೇ ಕರೆಸಿ ಈಗಾಗಲೇ 10,000 ಜನಕ್ಕೆ ಆ ರೀತಿಯ ಹಕ್ಕುಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸೊ ಈ ಮಾತನ್ನು ಕೂಡ ನಾನು ಹೇಳೋಕ್ಕೆ ಬಯಸ್ತೇನೆ. ಉಳಿದಂತೆ ಬೇರೆ ಬೇರೆ ನಮ್ಮ ಮುಖ್ಯವಾಗಿ ಭವನಗಳು ನಿರ್ಮಿಸುವಂಥದ್ದು, ಪ್ಲಸ್ ಅದೆಲ್ಲದಕ್ಕೂ ಮುಖ್ಯ ನಿಮ್ಮ ಅಸ್ತಿತ್ವಕ್ಕೆ ಅಲುಗಾಡಿಸ್ತಾ ಇದ್ದಂಥದ್ದು ಮೂಲ ದಾಖಲೆಗಳು. ಸೂರ್ಯ ಚಂದ್ರರಷ್ಟೇ ಸುರಕ್ಷಿತವಾಗಿದ್ದಾವೆ ಅನ್ನೋದನ್ನು ಹೇಳೋಕ್ಕೆ ಬಯಸ್ತೀನಿ. ನನಗೆ ಪ್ರತಿ ವಾರ ನ್ಯಾಯಾಲಯದಲ್ಲಿ 50-60 ವರ್ಷದಿಂದ ಸಿಗದೇ ಇದ್ದಂಥ ದಾಖಲೆಗಳು, ಮಂಜೂರಾತಿ ಸಾಗುವಳಿ ಚೀಟಿಗಳು ಈಗ ಸಿಗ್ತಾ ಇದ್ದಾವೆ.
ಆನ್ಲೈನ್ನಲ್ಲಿ ಎಲ್ಲಿ ಬೇಕಾದರೂ ನೀವು ತಗೊಳ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಮುಂದಿನ ದಿನದಲ್ಲಿ ನಿಮ್ಮ ದಾಖಲೆ ಕಳೆದೋಯ್ತು, ಅದು ಕಳೆದೋಯ್ತು, ನಿಮ್ಮನ್ನು ಅಲ್ಲಿ ಸುತ್ತಿಸೋದು, ಇಲ್ಲಿ ಓಡಾಡಿಸೋದು, ಆ ಕೆಲಸ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಕಾರ್ಯಾಗಾರನೂ ಕೂಡ ಮಾಡ್ತೇವೆ. ನಿಮಗೂ ಕೂಡ ಅರಿವು ಮೂಡಿಸ್ತೇವೆ, ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ನಿಮ್ಮ ಎಲ್ಲ ದಾಖಲೆಗಳನ್ನು ಸುರಕ್ಷಿತ ಮಾಡುವಂಥ ಕೆಲಸದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಈಗಾಗಲೇ 100ಕ್ಕೆ 100ರಷ್ಟು ಎಲ್ಲ ಸ್ಕ್ಯಾನಿಂಗ್ ಮುಗಿಸಿದ್ದೀವಿ. ನಮ್ಮ ಕಚೇರಿಯ ಸಿಬ್ಬಂದಿನೂ ವಾಪಸ್ ತಗೊಂಡು ನಾನು ತಾಲೂಕುಗಳಿಗೆ ಹಾಕಿ ಯಾವ್ಯಾವ ತಾಲೂಕು, ಈಗ ಬಾಗೇಪಲ್ಲಿ ಸಮಸ್ಯೆ ಅಂತ ಹೇಳಿದ್ದೀರಾ, ಗುಡಿಬಂಡೆ ಸಮಸ್ಯೆ ಅಂತ ಹೇಳಿದ್ದೀರಾ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾವ್ಯಾವ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ನಿಮಗೆ ಮಂಜೂರಾತಿಗಳಾಗಿದ್ದಾವೆ ಅಂತ ಎಲ್ಲ ಸರ್ವೆ ನಂಬರ್ಗಳನ್ನು ಗುರುತಿಸಿ ಈಗಾಗಲೇ ಸ್ಕ್ಯಾನಿಂಗ್ ಮುಗಿಸಿದ್ದೀವಿ. ದೃಢೀಕರಣನೂ ಕೂಡ ಇನ್ನೊಂದು 15 ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ದಾಖಲೆಗಳ ದೃಢೀಕರಣ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಒರಿಜಿನಲ್ ರೆಕಾರ್ಡ್ ತಗೋಬೋದು, ನಿಮ್ಮ ಮಾಲೀಕತ್ವದ ದಾಖಲೆಗಳನ್ನು ನೀವು ತೆಗೆದುಕೊಳ್ಬೋದು. ನಾಳೆ ನನಗೆ ಹಕ್ಕೋಯ್ತು, ನನಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಆ ಯಾವ ಭಯನೂ ಕೂಡ ನಿಮಗೆ ಬೇಡ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ಭಾನುವಾರ ತಡರಾತ್ರಿ ನಡೆದ ಘಟನೆಯೊಂದರಲ್ಲಿ ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿಬಂದ ಜಿಂಕೆಯೊಂದನ್ನು ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ಭಾನುವಾರ ತಡರಾತ್ರಿ ನಡೆದ ಘಟನೆಯೊಂದರಲ್ಲಿ ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದ ಜಿಂಕೆಯೊಂದನ್ನು ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕೆಲ ಬೆಟ್ಟ ಗುಡ್ಡ ಪ್ರದೇಶವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಮಳೆ ಇಲ್ಲದೆ ಹಾಗೂ ಯಾವುದೇ ಆಹಾರ ಸರಿಯಾದ ರೀತಿಯಲ್ಲಿ ಸಿಗದೆ ವನ್ಯಜೀವಿಗಳು ನಗರದತ್ತ ಪ್ರಯಾಣ ಬೆಳೆಸಿವೆ. ಭಾನುವಾರ ತಡರಾತ್ರಿ ತಪತೇಶ್ವರ ಕಾಲೋನಿಗೆ ಆಕಸ್ಮಿಕವಾಗಿ ಕಾಡು ಜಿಂಕೆಯೊಂದು ಆಗಮಿಸಿತ್ತು. ಇದನ್ನು ಕಂಡ ಬೀದಿ ನಾಯಿಗಳು ಜಿಂಕೆಯನ್ನು ಬೆನ್ನಟ್ಟಿ ಕಚ್ಚಲು ಪ್ರಾರಂಭಿಸಿದವು. ನಾಯಿಗಳ ದಾಳಿಯಿಂದ ಭಯಭೀತಗೊಂಡ ಜಿಂಕೆ ಪ್ರಾಣ ರಕ್ಷಿಸಿಕೊಳ್ಳಲು ಓಡುವಾಗ ಸ್ಥಳೀಯ ನಿವಾಸಿ ವೆಂಕಟರಮಣ ಎಂಬುವವರ ಮನೆಯ ಶೌಚಾಲಯದ ಒಳಗೆ ನುಗ್ಗಿತ್ತು. ಜಿಂಕೆಯ ಕಿರುಚಾಟ ಹಾಗೂ ನಾಯಿಗಳ ಬೊಗಳುವಿಕೆಯಿಂದ ಎಚ್ಚೆತ್ತುಕೊಂಡ ವೆಂಕಟರಮಣ ಮತ್ತು ಅವರ ಕುಟುಂಬಸ್ಥರು ತಕ್ಷಣವೇ ಜಾಗರೂಕರಾಗಿ ಶೌಚಾಲಯದ ಹೊರಗೆ ಚಿಲ್ಕ ಹಾಕಿ ಜಿಂಕೆಯನ್ನು ಸುರಕ್ಷಿತವಾಗಿ ಬಂಧಿಸಿದ್ದಾರೆ. ಬಳಿಕ ಮನೆಯ ಮಾಲೀಕರು ತಕ್ಷಣವೇ ನಗರ ಠಾಣಾ ಪೊಲೀಸರಿಗೆ ಹಾಗೂ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ವಿಷಯ ತಿಳಿದು ಸೋಮವಾರ ಬೆಳಗ್ಗೆ ಕಾರ್ಯಾಚರಣೆಗೆ ಇಳಿದ ವಲಯ ಅರಣ್ಯಾಧಿಕಾರಿ ವೀರಭದ್ರಪ್ಪ ಕುಂಬಾರ್ ಅವರ ನೇತೃತ್ವದಲ್ಲಿ ಚಾಲಕ ಹರೀಶ್ ಕುಮಾರ್ ಮತ್ತು ಸಿಬ್ಬಂದಿ ನರಸಿಂಹಮೂರ್ತಿ ಅವರನ್ನೊಳಗೊಂಡ ತಂಡ ಸ್ಥಳಕ್ಕೆ ಧಾವಿಸಿತು. ಶೌಚಾಲಯದಲ್ಲಿದ್ದ ಜಿಂಕೆಯನ್ನು ವಶಕ್ಕೆ ಪಡೆದ ಅರಣ್ಯ ಸಿಬ್ಬಂದಿ ನಾಯಿಗಳ ಕಡಿತದಿಂದ ಗಾಯಗೊಂಡಿದ್ದ ಜಿಂಕೆಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಪಶು ಆಸ್ಪತ್ರೆಗೆ ರವಾನಿಸಿದ್ದಾರೆ. ನಾಯಿಗಳ ಕಚ್ಚಾಟದಿಂದ ರಕ್ಷಣೆ ಮಾಡಿ ಜೀವವನ್ನು ರಕ್ಷಿಸಿದ ವೆಂಕಟರಮಣ ಅವರ ಕುಟುಂಬದ ಕಾರ್ಯಕ್ಕೆ ಅರಣ್ಯ ಇಲಾಖೆಯ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಶಾಂತ ಶಿಕ್ಷಣ ಸಂಸ್ಥೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಮತ್ತು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜ್ಞಾನ ಸುಧಾ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಡೆಯಿತು. ಮಂಡಿಕಲ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಪೆರೇಸಂದ್ರ, ಮಂಡಿಕಲ್, ಕಮ್ಮಗುಟ್ಟಹಳ್ಳಿ, ಆರೂರು ಸೇರಿದಂತೆ ವಿವಿಧ ಗ್ರಾಮಗಳ 941 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್, ವಿದ್ಯಾರ್ಥಿಗಳು ಫೋನ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಬಾರದು. ತಂತ್ರಜ್ಞಾನ ನಿಮ್ಮ ಸಾಧನವಾಗಬೇಕೇ ಹೊರತು ನೀವು ತಂತ್ರಜ್ಞಾನದ ಸಾಧನವಾಗಬಾರದು. ಈಗಿನ ವಿದ್ಯಾರ್ಥಿಗಳು ದಿನಕ್ಕೆ ಕನಿಷ್ಠ 100 ಸೆಲ್ಫಿ ತೆಗೆದುಕೊಳ್ಳುತ್ತಾರೆ. ಆದರೆ ನಾವು ವಿದ್ಯಾರ್ಥಿಯಾಗಿದ್ದಾಗ ವರ್ಷಕ್ಕೊಮ್ಮೆ ಗ್ರೂಪ್ ಫೋಟೋ ತೆಗೆಸಿಕೊಳ್ಳುತ್ತಿದ್ದೆವು. ತಂತ್ರಜ್ಞಾನವನ್ನು ಹರಿತವಾದ ಚಾಕುವಿಗೆ ಹೋಲಿಸಿದ ಸುಧಾಕರ್, ದಿನದಲ್ಲಿ ಎಷ್ಟು ಸಮಯ ತಂತ್ರಜ್ಞಾನಕ್ಕೆ ನೀಡಬೇಕು ಎಂದು ಯೋಚಿಸುವಂತೆ ಸಲಹೆ ನೀಡಿದರು. ಪುಸ್ತಕಗಳು ನೀಡುವ ಅನುಭವ, ತಂದೆ ತಾಯಿಯ ತ್ಯಾಗವನ್ನು ಮನಗಾಣುವುದರ ಮಹತ್ವವನ್ನು ಒತ್ತಿ ಹೇಳಿದರು. ಸಾಧಕರ ಯಶಸ್ಸಿನ ಹಿಂದಿನ ಶ್ರಮ ಕಾಣುವುದಿಲ್ಲ. ಬಿದಿರು ಮೊದಲು ಬೇರು ಬಿಡುತ್ತದೆ, ನಂತರ ಆಕಾಶಕ್ಕೆ ಬೆಳೆಯುತ್ತದೆ. ಅದೇ ರೀತಿ ನೀವು ಶ್ರಮ ಪಟ್ಟರೆ ಎತ್ತರಕ್ಕೆ ಬೆಳೆಯುತ್ತೀರಿ. ಮೊಬೈಲ್ ಬ್ಯಾಟರಿ ಕಡಿಮೆಯಾಗಬಹುದು, ಆದರೆ ಕನಸಿನ ಬ್ಯಾಟರಿ ಎಂದಿಗೂ ಕಡಿಮೆಯಾಗಬಾರದು. ಡಾಕ್ಟರ್ APJ ಅಬ್ದುಲ್ ಕಲಾಂ, ಸರ್ ಎಂ ವಿಶ್ವೇಶ್ವರಯ್ಯ, H ನರಸಿಂಹಯ್ಯ ಅವರ ಉದಾಹರಣೆಗಳನ್ನು ನೀಡಿದ ಸುಧಾಕರ್, ಟೀನೇಜ್ ವಯಸ್ಸಿನಲ್ಲಿ ಮಾದಕ ವಸ್ತುಗಳು ಮತ್ತು ತಪ್ಪು ಚಟುವಟಿಕೆಗಳಿಂದ ದೂರವಿರುವಂತೆ ಎಚ್ಚರಿಸಿದರು. ತನ್ನ ತಾಯಿಯ ನೆನಪಿಗಾಗಿ ಶೆಡ್ನಿಂದ ಶಾಲೆ ಪ್ರಾರಂಭಿಸಿ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವುದನ್ನು ಹಂಚಿಕೊಂಡರು.
ಮುಂದೆ ನನ್ನ ಅಮ್ಮನ ಹೆಸರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಡವರಿಗೆ ನೆರವಾಗುವ ವಿಶ್ವವಿದ್ಯಾಲಯ ಆರಂಭಿಸುವ ಕನಸಿದೆ. ಹಣ ಗಳಿಕೆಗಾಗಿ ಅಲ್ಲ, ಸಮಾಜಕ್ಕೆ ಸೇವೆ ಮಾಡುವುದೇ ಗುರಿ. ದಾಖಲಾತಿ ಕೊರತೆಯಿಂದ ಸ್ಕಾಲರ್ಶಿಪ್ ಪಡೆಯದ ವಿದ್ಯಾರ್ಥಿಗಳಿಗೆ ಪ್ರತಿ ಭಾನುವಾರ ಪಂಚಾಯಿತಿ ಮಟ್ಟದಲ್ಲಿ ವಿತರಿಸುವುದಾಗಿ ಸಂಸದರು ಘೋಷಿಸಿದರು. ನಮ್ಮ ಟ್ರಸ್ಟಿಂದ ಅನೇಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಮಾಜದ ಎರಡು ಕಣ್ಣುಗಳು ಅಂತ ನಾನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಅಂತ ಏನು ನಾವು ದೃಢವಾಗಿ ನಂಬಿದ್ದೇವೆ, ಅದ್ರ ಕಡೆ ನಾವು ಹೆಚ್ಚಿನ ಒತ್ತನ್ನು ಮಾಡ್ಕೊಂಡು ಬಂದಿದ್ದೀವಿ. 2008 ನಾನೇನು ಶಾಸಕನಾಗಕ್ಕಿಂತ ಮುಂಚೆಯಿಂದ ಕೂಡ ಸರ್ಕಾರನೇ ಪ್ರಾರಂಭ ಮಾಡದಿರುವಂತ ಸಂದರ್ಭದಲ್ಲಿ ಕೂಡ ಬಸ್ ಪಾಸ್ಗಳನ್ನ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ಅದು ಪುಸ್ತಕಗಳು, ನೋಟ್ ಪುಸ್ತಕಗಳು ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಹೆಲ್ತ್ ಕ್ಯಾಂಪ್ಸು, ಹೀಗೆ ಈ ಎರಡೂ ಕ್ಷೇತ್ರಗಳಲ್ಲಿ ಬಹಳಷ್ಟು ವಿಶೇಷ ಒತ್ತನ್ನು ಕೊಡ್ತಾ ಇದ್ದೇವೆ. ಈಗ ಶಿಕ್ಷಣ ಕೂಡ ತಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಗ್ರಾಮೀಣ ಪ್ರದೇಶದ ಕೆಲವು ರೈತರು ಅನೇಕರು ಅವ್ರ ಕಷ್ಟವನ್ನ ನನಗೆ ಅವರು ತೋಡ್ಕೊಂಡಾಗ ಸಂಪೂರ್ಣ ಅಲ್ಲದೆ ಇದ್ರು ಕೂಡ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಟ್ರಸ್ಟ್ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು 5,000 ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ಭಾಗದಲ್ಲಿ ಓದ್ತಾ ಇರತಕ್ಕಂಥವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡಬೇಕು ಅಂತ ನಮ್ಮ ಟ್ರಸ್ಟ್ನ ಆಡಳಿತ ಮಂಡಳಿಯ ಸದಸ್ಯರುಗಳೆಲ್ಲ ನಾವು ತೀರ್ಮಾನ ಮಾಡಿ ಅದನ್ನ ಕೊಡ್ತಾ ಇದ್ದೀವಿ. ಇವತ್ತು ಒಂದೇ ಸಲಿ ಕೊಡ್ಲಿಕ್ಕೆ ಬಹಳಷ್ಟು ಜನಸಂದಣಿ ಆಗ್ತದೆ, ಕಷ್ಟ ಆಗ್ತದೆ ಅಂತೇಳಿ ನಾವು ಪ್ರತಿ ಭಾನುವಾರ 1-2 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲೇ ಹೋಗಿ ಕೊಡೋದು, 2 ಜಿಲ್ಲಾ ಪಂಚಾಯತಿ ಒಂದೊಂದು ಭಾನುವಾರ ಕೊಟ್ಟು ಮುಂದಿನ 2-3 ವಾರದಲ್ಲಿ ಈ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ನಾವು ಈಗಾಗಲೇ 23,000 ಅಷ್ಟು ನೋಂದಾಯಿಸಿದ್ದಾರೆ. ಇವತ್ತು ಕೂಡ 1,400-1,500 ಜನಕ್ಕೆ ಹೆಚ್ಚು ಕಡಿಮೆ ಇವತ್ತು ತಗೊಳ್ಳೋರಿದ್ದಾರೆ. ಮತ್ತು ಇನ್ನೂ ಕೆಲವರು ಏನು ದಾಖಲೆಗಳು ಪರಿಶೀಲಿಸ್ತಾ ಇದ್ದಾರೆ. 150-200 ಜನ ಇನ್ನೂ ಕೂಡ ಅವರ ದಾಖಲೆಗಳು ಅವರು ಸರಿಯಾಗಿ ಕೊಡದೇ ಇರೋ ಕಾರಣಕ್ಕೆ, ತಡವಾಗಿ ಕೊಟ್ಟಿರೋ ಕಾರಣಕ್ಕೆ ಅವ್ರದ್ದು ಮುಂದಿನ ವಾರದಲ್ಲಿ ಆಗ್ತದೆ. ಒಟ್ಟು ಎಷ್ಟು ಜನ ನೋಡ್ಬೇಕು, ಅಂತಿಮವಾಗಿ ಎಲ್ಲ ದಾಖಲೆಗಳು ಪರಿಶೀಲನೆ ಆದ್ಮೇಲೆ ಎಷ್ಟಾಗುತ್ತೆ ಅಂತ ನಾನು ನಿಖರವಾಗಿ ಹೇಳ್ತೀನಿ. ಈಗ ಇನ್ನು ಕೂಡ 23,000 ಅಪ್ಲಿಕೇಶನ್ಸ್ ಬಂದಿರೋದು ನಿಜ, ಆದ್ರೆ ಅದರಲ್ಲಿ ಎಷ್ಟು ಡುಪ್ಲಿಕೇಶನ್ ಇದೆ ಅಂದ್ರೆ ಒಬ್ರು 2 ಸಲಿ 3 ಸಲಿ ಅರ್ಜಿ ಹಾಕೊಂಡಿರ್ತಾರೆ. ಹಾಗಾಗಿ ಇವೆಲ್ಲ ಕೂಡ ತೆಗೆದಾಗ ಅಲ್ಟಿಮೇಟ್ಲಿ ಎಲ್ಲ ಆದಾಗ ನಮಗೆ ಡೇಟಾ ಸಿಗ್ತದೆ. ನೋಡ್ಬೇಕು, ಗೊತ್ತಿಲ್ಲ ನನಗೆ. ಈಗ ಐ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್, ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಬೇಡ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರೇರಣೆ ಸಿಗುತ್ತೆ ಅಂತ ಬಯಸ್ತಾರೆ? ಅದನ್ನು ಹೇಳಿದ್ದೀನಲ್ಲ, ಇದು ಸಮಾಜ ನಿಮಗೆ ನೀಡ್ತಾ ಇದೆ, ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದೆ. ನೀವು ಇದನ್ನ ಸಮಾಜ ಕೊಟ್ಟಿದೆ, ಸಮಾಜ ಗುರುತಿಸಿದೆ ನಿಮ್ಮ ಒಂದು ಇಲ್ಲಿವರೆಗೂ ಪಯಣವನ್ನ, ಇಲ್ಲಿನವರೆಗೂ ನಿಮ್ಮ ಯಶಸ್ಸನ್ನ ಇವತ್ತು ಸಮಾಜ ಗುರುತಿಸಿದೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಕನಸನ್ನ ದೊಡ್ಡದಾಗಿ ಇಟ್ಕೊಂಡು ನೀವು ಯಾವ ಆಯ್ಕೆ ಮಾಡ್ತೀರಿ, ಯಾವ ವಲಯದಲ್ಲಿ ಆಯ್ಕೆ ಮಾಡ್ತೀರಿ, ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂತೀರಿ, ಅದರಲ್ಲಿ ಬಹಳ ಎತ್ತರದ ಸ್ಥಾನವನ್ನ ತೆಗೆಸುವಂತ ನಿಪುಣರಾಗಬೇಕು ನೀವು. ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ.
ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಾಲೂರು ಗ್ರಾಮೀಣ ಭಾಗದಲ್ಲಿ ವಯಸ್ಸಾದ ವೃದ್ಧರು, ಮಹಿಳೆಯರು, ಮಕ್ಕಳು ಹಾಗೂ ಬಡವರಿಗೆ ಆರೋಗ್ಯದ ಬಗ್ಗೆ ವಿಚಾರ ತಿಳಿಸಿ ಅವರಲ್ಲಿ ಕಾಳಜಿ ಮೂಡಿಸಿ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ಬೃಹತ್ ಮಲ್ಟಿ ಸ್ಪೆಷಾಲಿಟಿ ಉಚಿತ ಆಸ್ಪತ್ರೆ ತಪಾಸಣಾ ಶಿಬಿರಕ್ಕೆ ಶಾಸಕ ಕೆ.ವೈ. ನಂಜೇಗೌಡ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಕಳೆದ 10 ವರ್ಷಗಳಿಂದ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಶಿಬಿರ ಹಾಗೂ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಗ್ರಾಮಾಂತರ ಪ್ರದೇಶದಲ್ಲಿ ಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಡಾಕ್ಟರ್ ಕಿರಣ್ ಸೋಮಣ್ಣರವರು ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬಾ ಜನ ಇದು ಗೊತ್ತೇ ಇಲ್ಲ. ಆ ಜನಕ್ಕೆ ಹೆಲ್ತ್ ಕ್ಯಾಂಪ್ಗಳು ತುಂಬಾ ಒಳ್ಳೇದಾಗ್ತದೆ. ಇವತ್ತು 10ನೇ ಹೆಲ್ತ್ ಕ್ಯಾಂಪ್ ಇವತ್ತು ಲಕ್ಕೂರಲ್ಲಿ ನಮ್ಮ ಕಿರಣ್ ಆಯೋಜನೆ ಮಾಡಿದ್ದಾರೆ. ನಮ್ಮ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ಕರೆದಿದ್ದಾರೆ. ಇನ್ನು ಹೆಚ್ಚಿಗೆ ಇಂಥ ಹೆಲ್ತ್ ಕ್ಯಾಂಪ್ಗಳನ್ನ ನಮ್ಮ ಮಾಲೂರು ತಾಲೂಕಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸಕ್ತಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕಿರಣ್ಗೆ ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಪಂಚಾಯತ್ ವಾರ್ ಒಂದು ಹೆಲ್ತ್ ಕ್ಯಾಂಪ್ಗಳು ಆಗ್ಬೇಕು. ಪಂಚಾಯತ್ ವಾರ್ ಆಗ್ಬೇಕಾದ್ರೆ ಬರೀ ನೀವೇ ಮಾಡೋದಕ್ಕಿಂತಲೂ ನಾನು ಬೇಕಾದ್ರೆ ನಮ್ಮ ಅಧಿಕಾರಿಗಳಿಗೆಲ್ಲರಿಗೂ ಮಾತಾಡ್ತೀನಿ. ನಮ್ಮ ತಾಲೂಕಿನ ಆಡಳಿತ ಸಹಕಾರ ತಗೊಂಡು ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದೊಂದ್ ಕಡೆ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿ ಆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡುತ್ತವುದು, ಮತ್ತೆ ಅವ್ರಿಗೆ ಕರ್ಕೊಂಡ್ ಬರುತ್ತವುದು, ಹೆಲ್ತ್ ಚೆಕ್ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಹೋಗಂತವುದು. ನೇರವಾಗಿ ಆ ಲೋಕಲ್ ಗ್ರಾಮ ಪಂಚಾಯತಿ ಆಡಳಿತನೇ ಜವಾಬ್ದಾರಿ ತಗೋಬೇಕು. ಈ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಮೊದಲೇ ಒಂದ್ಸಾರಿ ಇದನ್ನ ಮಾತಾಡಿದ್ದೇವೆ. ಅದು ಮಾಡಬೇಕಾಗ್ತದೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ. ಇನ್ನು ಈ ವೇಳೆ ಡಾಕ್ಟರ್ ಕಿರಣ್ ಸೋಮಣ್ಣ ಮಾತನಾಡಿ, ಮಾಲೂರು ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ತಂಡದಿಂದ ಗ್ರಾಮೀಣ ಭಾಗದ ವೈದ್ಯಕೀಯ ಸೌಲಭ್ಯ ಕಡಿಮೆ ಇರುವ ಗ್ರಾಮೀಣ ಜನತೆಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಆರೋಗ್ಯವನ್ನು ಅವರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಜವಾಬ್ದಾರಿಯನ್ನು 2017ರಿಂದ ಹಮ್ಮಿಕೊಂಡು ಬರ್ತಿದ್ದು, ಉಚಿತ ಶಿಬಿರದಲ್ಲಿ ನುರಿತ ವೈದ್ಯರ ತಂಡದಿಂದ ರೋಗಿಗಳು ಚಿಕಿತ್ಸೆ, ಔಷಧಿ ಪಡೆದುಕೊಂಡಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಆದ್ಯತೆ ನೀಡಲಾಗಿದೆ ಎಂದು ಡಾಕ್ಟರ್ ಕಿರಣ್ ಸೋಮಣ್ಣ ತಿಳಿಸಿದರು. ಈ ಒಂದು ಆರೋಗ್ಯ ಶಿಬಿರಗಳು 2017ರಿಂದನೂ ಸಹ ನಮ್ಮ ಒಂದು ತಂಡ ಮಾಲೂರಿನ ಗ್ರಾಮೀಣ ಭಾಗದಲ್ಲಿ ಅಂದರೆ ಹಳ್ಳಿಗಾಡಿನಲ್ಲಿ ಎಲ್ಲಿ ಒಂದು ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇರುತ್ತೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಜನತೆಗೆ, ಬಡವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಈ ಒಂದು ಆರೋಗ್ಯನ ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋಗ್ಬೇಕು. ನಾನು ಸಹ ಈ ಮಾಲೂರು ತಾಲೂಕಿನಲ್ಲಿ ಒಬ್ಬ ವೈದ್ಯನಾಗಿರೋದ್ರಿಂದ ಇದೊಂದು ನನ್ನ ಜವಾಬ್ದಾರಿ ಅಂತ ನಾನು ತಿಳಿದು 2017ರಿಂದ ಸಹ ಗ್ರಾಮೀಣ ಭಾಗದಲ್ಲೇನೆ ಈ ಒಂದು ಶಿಬಿರಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. 2017ರಿಂದ 2026 ಇವತ್ತು ಈ ನಮ್ಮ 10ನೇ ಬೃಹತ್ ಉಚಿತ ತಪಾಸಣಾ ಶಿಬಿರ, ಔಷಧಿ ವಿತರಣೆ ಜೊತೆಗೆ ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರ. ಈ ಶಿಬಿರದಲ್ಲಿ ಬೆಳಿಗ್ಗೆ ನಾವು 10 ಗಂಟೆಯಿಂದ ಶುರು ಮಾಡಿದ್ದೀವಿ. ಈವರೆಗೂ 2000+ ಸುತ್ತಮುತ್ತ ಇರ್ತಕ್ಕಂಥ ಲಕ್ಕೂರು ಹೋಬಳಿಯ ಗ್ರಾಮಸ್ಥರು ಬಂದು ಈ ಒಂದು ನುರಿತ ತಜ್ಞರ ತಂಡದಿಂದ ಒಂದು ವೈದ್ಯಕೀಯ ಸೌಲಭ್ಯವನ್ನ ಪಡ್ಕೊಂಡಿದ್ದಾರೆ ಅಂತ ನಾನು ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಹೆಮ್ಮೆ. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ವಿಜಯ ನರಸಿಂಹ, ಕೆಪಿಸಿಸಿ ಸದಸ್ಯ ಅಂಜನಿ ಸೋಮಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ, ಕಸಾಪ ಅಧ್ಯಕ್ಷ ಹನುಮಂತಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್, ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ದರು.
ಪತ್ರಿಕಾ ದಿನಾಚರಣೆಯ ಅಂಗವಾಗಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರಿಗಾಗಿ ವೈವಿಧ್ಯಮಯ ಕ್ರೀಡಾಕೂಟ ಹಾಗೂ ಮನರಂಜನಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆ ಆವರಣದಲ್ಲಿ ಸ್ಪರ್ಧೆಗಳಿಗೆ ಟಿಎಚ್ಒ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಚಾಲನೆ ನೀಡಿ ಮಾತನಾಡಿ, ಪತ್ರಕರ್ತರು ಸಮಾಜದ 4ನೇ ಅಂಗವಾಗಿ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದು, ನಿರಂತರ ಒತ್ತಡದ ನಡುವೆಯೂ ಆರೋಗ್ಯದ ಕಡೆ ಗಮನ ಹರಿಸುವುದು ಅತ್ಯಗತ್ಯವಾಗಿದೆ. ಇಂತಹ ಕ್ರೀಡಾಕೂಟಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಉಲ್ಲಾಸವನ್ನು ನೀಡುವುದರೊಂದಿಗೆ ಪತ್ರಕರ್ತರ ನಡುವೆ ಸ್ನೇಹ ಸೌಹಾರ್ದವನ್ನು ವೃದ್ಧಿಸುತ್ತವೆ ಎಂದು ಹೇಳಿದರು. ಕ್ರೀಡಾಕೂಟದಲ್ಲಿ ಗುಂಡು ಎಸೆತ, ಡಿಸ್ಕಸ್ ಥ್ರೋ, ಜಾವೆಲಿನ್ ಥ್ರೋ, ಬಾಲ್ ಇನ್ ದಿ ಬಕೆಟ್, 100 ಮೀಟರ್ ಜೋರು ನಡಿಗೆ, ಮುದ್ದೆ ತಿನ್ನುವ ಸ್ಪರ್ಧೆ, ಕೇರಂ, ಹಾಡುಗಾರಿಕೆ, ಸುದ್ದಿ ಬರೆಯುವ ಸ್ಪರ್ಧೆ ಹಾಗೂ ಇನ್ನಿತರ ಸ್ಪರ್ಧೆಗಳು ನಡೆದವು. ಸ್ಪರ್ಧೆಗಳಲ್ಲಿ ಪತ್ರಕರ್ತರು ಉತ್ಸಾಹದಿಂದ ಭಾಗವಹಿಸಿ ಕ್ರೀಡಾ ಮನೋಭಾವ ಪ್ರದರ್ಶಿಸಿದರು. ವಿಶೇಷವಾಗಿ ಸುದ್ದಿ ಬರೆಯುವ ಮತ್ತು ಮುದ್ದೆ ತಿನ್ನುವ ಸ್ಪರ್ಧೆ ಎಲ್ಲರ ಗಮನ ಸೆಳೆದವು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿ ವೆಂಕಟರಾಯಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕ ನಾಗರಾಜ್, ಕಸಪ ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ, ತಾಲೂಕು ದೈಹಿಕ ಶಿಕ್ಷಕ ನಿರ್ದೇಶಕ ರಂಗನಾಥ್, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಿದ್ದೀಕ್, ಉಪಾಧ್ಯಕ್ಷ ಬಿಟಿ ಚಂದ್ರಶೇಖರ್ ರೆಡ್ಡಿ, ಎಸ್ಎಸ್ ಶ್ರೀನಿವಾಸ್, ವಿ ಅಶ್ವತ್ಥನಾರಾಯಣ್, ಪಿಎಸ್ ರಾಜೇಶ್, ಬಿಆರ್ ಕೃಷ್ಣ, ಜಿ ವೆಂಕಟೇಶ್, ಎಸ್ ಶಂಕರರಾವ್, ಅಬ್ದುಲ್ ಕರೀಂ ಸಾಬ್, ಗೋಪಾಲರೆಡ್ಡಿ, ಎಜಿ ನಾರಾಯಣಸ್ವಾಮಿ, ಲೋಕೇಶ್, ಶಾಂತಮೂರ್ತಿ, ಮುನಿರಾಜು, ಸಿ ವೆಂಕಟೇಶ್, ಡಿಎನ್ ನಾಗರಾಜ್, ಬಿಎಸ್ ಸುರೇಶ್, ಸುಬ್ಬು, ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಇವತ್ತು ಬಾಗೇಪಲ್ಲಿ ತಾಲೂಕಿನ ಪತ್ರಕರ್ತರ ಸಂಘದ ವತಿಯಿಂದ ಏನು ಈ ಕ್ರೀಡಾಕೂಟ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮತೋಲನ ಕಾಪಾಡಿಕೊಳ್ಳಲಿಕ್ಕೆ ಈ ಕ್ರೀಡೆಗಳು ಭಾಳಷ್ಟು ಉಪಯೋಗ ಆಗುತ್ತೆ ಅಂತ. ಇವತ್ತೇನಾಗ್ತಾ ಇದೆ, ಪ್ರತಿಯೊಬ್ಬರೂ ಕೂಡ ಸ್ಟ್ರೆಸ್ಸಲ್ಲಿದ್ದೀವಿ, ಮಾನಸಿಕ ಒತ್ತಡಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಈ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಆರೋಗ್ಯ ತುಂಬಾ ಉತ್ತಮಗೊಳ್ಳುತ್ತೆ ಅಂತ ವಿಶ್ವಾಸ. ಆ ನಿಟ್ಟಿನಲ್ಲಿ ಈ ರೀತಿಯ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಪದಾಧಿಕಾರಿಗಳೇ, ಇವತ್ತು ನಾವು ಸಾರಿ ಹೇಳ್ದಂಗೆ ಇವತ್ತು ಪತ್ರಿಕಾ ದಿನಾಚರಣೆ ಸಂಬಂಧವಾಗಿ ಇವತ್ತು ಕ್ರೀಡಾಕೂಟ ಆಯೋಜನೆ ಮಾಡಿರೋದು, ಅದರಲ್ಲಿ ನಾವು ಭಾಗವಹಿಸಿರುವುದು ತುಂಬ ಸಂತೋಷ ಮತ್ತು ಸಂತೋಷದಾಯಕವಾದಂತಹ ವಿಷಯವಾಗಿರುತ್ತೆ. ಈ ದಿನ ಪತ್ರಕರ್ತರು ತಮ್ಮ ಬಿಡುವನ್ನು ಮಾಡಿಕೊಂಡು ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರೋದು ತುಂಬ ಉತ್ತಮ ಬೆಳವಣಿಗೆ. ಯಾಕೆಂದರೆ ನಮ್ಮ ಸಮಾಜದಲ್ಲಿ 4ನೇ ಅಂಗ ಬಂದು ಪತ್ರಕರ್ತರು. ಯಾಕೆಂದರೆ ಪ್ರತಿದಿನ ಅವರು ಪತ್ರಿಕಾ ಮಾಧ್ಯಮದಲ್ಲಿ ನಿರತರಾಗಿರ್ತಾರೆ. ಅದನ್ನು ಬಿಡುವು ಮಾಡಿಕೊಂಡು ಇವತ್ತು ಇಲ್ಲಿ ಭಾಗವಹಿಸ್ತಾ ಇರೋದು ತುಂಬ ಸಂತೋಷದಾಯಕ ವಿಷಯವಾಗಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535611053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
ದೇವನಹಳ್ಳಿ ಪಟ್ಟಣದ ಶಿವಕುಮಾರ ಸ್ವಾಮೀಜಿ ವೃತ್ತದ ಸಮೀಪ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಹಿಂಭಾಗದಲ್ಲಿ ನಿರ್ಮಾಣಗೊಳ್ಳಲಿರುವ ವೀರಶೈವ ಲಿಂಗಾಯತ ಭವನದ ಭೂಮಿ ಪೂಜೆ ಕಾರ್ಯಕ್ರಮವು ಭಕ್ತಿಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು. ಬೆಳ್ಳಾವಿಯ ಶ್ರೀಮದ್ ಬೆಳ್ಳನಪುರಿ ವೀರಸಿಂಹಾಸನ ಸಂಸ್ಥಾನದ ಮಠದ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳು ಅಮೃತಾಶೀರ್ವಚನ ನೀಡಿ ವೈದಿಕ ವಿಧಿವಿಧಾನಗಳೊಂದಿಗೆ ನೂತನ ಭವನದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಸಮಾಜದ ಏಕತೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಚಟುವಟಿಕೆಗಳ ಬೆಳವಣಿಗೆಗೆ ಸಮುದಾಯ ಭವನಗಳು ಪ್ರಮುಖ ಕೇಂದ್ರಗಳಾಗಿವೆ. ಇಂತಹ ಭವನಗಳು ಸಮಾಜದ ಸಂಘಟನೆಗೆ, ಯುವಜನರಲ್ಲಿ ಮೌಲ್ಯಗಳ ಬೆಳವಣಿಗೆಗೆ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಪ್ರೇರಣೆಯಾಗಬೇಕು. ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ, ತಾಲೂಕು ಕಾಂಗ್ರೆಸ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಜಗನ್ನಾಥ್, ಬಯಪ್ಪ ನಿರ್ದೇಶಕ ವಿಜಯಪುರ ಮಂಜುನಾಥ್, ಮುಖಂಡ ನಾಗರಾಜ್ ಬಾಬು, ನಂದಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ರಮೇಶ್, ಉಪಾಧ್ಯಕ್ಷರು ಕಾರ್ಯದರ್ಶಿ ಎಸ್. ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ಸಂಯೋಜಕ ವೀರಪಾಕ್ಷಯ್ಯ, ಬಸವರಾಜ್, ಗಿರೀಶ್, ವೀರಭದ್ರಪ್ಪ, ಮಹಿಳಾ ಘಟಕದ ನಳಿನಾ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸಮಾಜದ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಡಿದ್ದಾರೆ. ಎಷ್ಟು ವೆಚ್ಚದಲ್ಲಿ ಇವತ್ತು ಮಾಡಬೇಕು ಅಂತ 5 ಫ್ಲೋರ್ ಮಾಡಬೇಕು ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಸಮಾಜದವರು ಸೇರಿ ಮಾಡುವಂಥ ಕೆಲಸ. ಇದು ಅಂದಾಜು ವೆಚ್ಚ 2 ಕೋಟಿ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನು ಇಡೀ ಸಮಾಜ ಭರಿಸಬೇಕು ಆಗಿರುವಂಥದ್ದು ಸಮಾಜದ ಮೇಲೆ ಜವಾಬ್ದಾರಿ ಇದೆ. ಅದಕ್ಕೆ ಒಬ್ಬರು ನೇತಾರರು ಬೇಕಲ್ಲ, ಅದಕ್ಕೆ ಅಧ್ಯಕ್ಷರನ್ನ ಮುಂದೆ ಇಟ್ಟು ಇವತ್ತು ಭೂಮಿ ಪೂಜೆಯನ್ನು ಮಾಡಿರುವಂಥ ಭಾರತ ವೀರಶೈವ ಮಹಾಸಭಾದಿಂದ ಹಿಡಿದು ಎಲ್ಲ ಮಠಾಧಿಪತಿಗಳಿಂದ ಹಿಡಿದು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಂದ ಹಿಡಿದು ಸಮಾಜಕ್ಕೆ ಏನೇನು ಬೇಕು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ಯಡಿಯೂರಪ್ಪನವರ ಆದಿಯಾಗಿ ಇರ್ಬೋದು, ಅದರ ನಂತರ ಬಂದಂಥ ಮುಖ್ಯಮಂತ್ರಿಗಳಿರ್ಬೋದು, ಪ್ರಸ್ತುತ ಮುಖ್ಯಮಂತ್ರಿ ಇರ್ಬೋದು, ಎಲ್ರಿಗೂ ನಾವು ಮನವಿಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಈ ಸಮಾಜಕ್ಕೆ ಸ್ಪಂದಿಸ್ಕೊಂಡು ಬಂದಿದ್ದಾರೆ. ಈಗಾಗಲೇ ಇಲ್ಲಿನ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಸಚಿವರಾಗಿರುವಂಥ ಕೆ.ಎಚ್. ಮುನಿಯಪ್ಪನವರು ಮತ್ತು ಇವತ್ತು ಏನು ನಿಸರ್ಗ ನಾರಾಯಣಸ್ವಾಮಿಯವರು ಮಾಜಿ ಶಾಸಕರು ಇವತ್ತು ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ಅವರು ಈ ಜಾಗವನ್ನು ಅತ್ಯಂತ ಕಡಿಮೆಗೆ ಒಂದು ಸಮಾಜಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸೇರಿ ನಾವು ಮಾಡ್ತಾ ಇರುವಂಥದ್ದು, ಎಲ್ಲರ ಸಹಕಾರವನ್ನು ತಗೊಳ್ಳುವಂಥದ್ದು. ಬಸವಣ್ಣವ್ರು ಹೇಳಿದಾರಲ್ಲ, ಇವನಾರವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ ಅಂತೇಳಿ ನಾವು ಜಂಗಮ ಎಲ್ಲರೂ ಜೋಳಿಗೆ ಹಾಕಿ ಎಲ್ಲರ ಹತ್ರ ತಗೊಂಡು ಮಾಡುವಂಥದ್ದು. ಇದು ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಮಾಡುವಂಥ ಕೆಲಸ. ಸೋಮವಾರ ಎಂದಿನಂತೆ ಅಧಿಕಾರಿಗಳು ಕಚೇರಿಗಳಿಗೆ ಬರತೊಡಗಿದ್ದರು. ಅಷ್ಟರಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ಎನ್. ಅನುರಾಧ ಅವರು ಜಿಲ್ಲಾಡಳಿತ ಭವನದಲ್ಲಿನ ಹಲವು ಇಲಾಖೆಗಳ ಕಚೇರಿಗೆ ಖುದ್ದು ಭೇಟಿ ನೀಡಿ ಅಧಿಕಾರಿಗಳ ಹಾಜರಾತಿಯ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲಿರುವ ಕಂದಾಯ ಇಲಾಖೆ, ಭೂ ದಾಖಲೆಗಳ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಕಚೇರಿಗಳಿಗೆ ಡಿಸಿ ಭೇಟಿ ನೀಡಿದ್ದರು. ಇತ್ತೀಚೆಗೆ ಸರ್ಕಾರವು ಎಲ್ಲ ಸರ್ಕಾರಿ ನೌಕರರಿಗೆ ಆನ್ಲೈನ್ ಮೂಲಕ ಡಿಜಿಟಲ್ ಹಾಜರಾತಿ ಕಡ್ಡಾಯಗೊಳಿಸಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಆ್ಯಪ್ ಬಿಡುಗಡೆಗೊಳಿಸಿದೆ. ಈ ಆ್ಯಪ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಅಧಿಕಾರಿಗಳು ಲಾಗಿನ್ ಆಗಬೇಕು, ಸಂಜೆ 5:30 ಗಂಟೆಗೆ ಲಾಗ್ಔಟ್ ಆಗಬೇಕು ಎಂದು ತಿಳಿಸಲಾಗಿದೆ. ಅಧಿಕಾರಿಗಳ ಕರ್ತವ್ಯದ ಬಗೆಗಿನ ರಿಯಾಲಿಟಿ ಚೆಕ್ ಮಾಡಲು ಡಿಸಿ ಅವರು ಬೆಳಗ್ಗೆ 10:30ರಿಂದ 11ರ ಸಮಯದಲ್ಲಿ ಭೇಟಿ ನೀಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಂದು ಕುರ್ಚಿಯಲ್ಲಿ ಕುಳಿತಿದ್ದಾರೆಯೇ, ಸಿಬ್ಬಂದಿಗಳು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಿದ್ದಾರೆಯೇ, ಸಮಯಕ್ಕೆ ಸರಿಯಾಗಿ ಯಾಕೆ ಇನ್ನೂ ಬಂದಿಲ್ಲ, ಅಥವಾ ಅಧಿಕಾರಿಗಳು ಕ್ಷೇತ್ರ ಭೇಟಿ ಹೋಗಿದ್ದರೆ ಅದರ ಬಗ್ಗೆ ಕರ್ತವ್ಯ ಆ್ಯಪ್ನಲ್ಲಿ ದಾಖಲಿಸಿದ್ದಾರೆಯೇ ಎಂಬ ಪ್ರಶ್ನೆಗಳನ್ನು ಅಧಿಕಾರಿ ಸಿಬ್ಬಂದಿ ಬಳಿ ಕೇಳಿದ್ದಾರೆ. ಹಲವು ಕಚೇರಿಗಳಲ್ಲಿ ಕುರ್ಚಿಗಳು ಖಾಲಿ ಇರುವುದನ್ನು ಗಮನಿಸಿದ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಸೂಕ್ತ ಕಾರಣ ನೀಡುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಕರ್ತವ್ಯ ಆ್ಯಪ್ನಲ್ಲಿ ಕಡ್ಡಾಯವಾಗಿ ಎಲ್ಲರೂ ನಿಗದಿತ ಸಮಯಕ್ಕೆ ಹಾಜರಾತಿ ದಾಖಲಿಸಬೇಕು, ಇಲ್ಲದಿದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವ ಸೂಚನೆ ಕೂಡ ನೀಡಿದ್ದಾರೆ.
ಎಂದಿನಂತೆ ಕಚೇರಿ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಬರುತ್ತಿದ್ದರು. ಡಿಸಿ ನಮ್ಮ ಕಚೇರಿಗಳಿಗೆ ಭೇಟಿ ನೀಡುತ್ತಾರೆಂದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅವರನ್ನು ತಮ್ಮ ತಮ್ಮ ಇಲಾಖೆಗಳಲ್ಲಿ ನೋಡಿ ಗಾಬರಿಗೊಂಡಿರುವುದಂತೂ ಸುಳ್ಳಲ್ಲ. ಜಿಲ್ಲಾಧಿಕಾರಿಗಳು ಇದೇ ರೀತಿ ಆಗಿಂದಾಗೆ ರಿಯಾಲಿಟಿ ಚೆಕ್ ಮಾಡುವುದರಿಂದ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಕಚೇರಿಗಳಿಗೆ ಬಂದು ಜನರ ಸಮಸ್ಯೆ ಆಲಿಸಲು ಸಹಕಾರಿಯಾಗಲಿದೆ ಎಂಬುದು ಸಾರ್ವಜನಿಕರ ಆಶಯ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರ ಭೂಮಿ ವಿವಾದ, ತಹಸೀಲ್ದಾರ್ ಕಚೇರಿ ಎದುರು ದಸಂಸ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ, ಹೋರಾಟಗಾರರಿಂದ ಅಹವಾಲು ಸ್ವೀಕಾರ. ನಾಯಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಿ ಬಂದ ಜಿಂಕೆ, ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಣೆ. ವಿದ್ಯಾರ್ಥಿಗಳು ಫೋನ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಕಳೆದು ಹೋಗದೆ ಸಾಧನೆ ಮಾಡುವ ಕಡೆಗೆ ಗಮನ ಹರಿಸಿ, ಸಂಸದ ಡಾಕ್ಟರ್ ಕೆ. ಸುಧಾಕರ್. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.